ಪ್ರಿಯ ವೀಕ್ಷಕರೇ, ನೋಡಿ ಇದೆಲ್ಲ ನ್ಯಾಚುರಲ್ ಪೂಲ್. ನಾವು ಸಿಟಿಗಳಲ್ಲೆಲ್ಲ ನೋಡುವಂತಹ ಪೂಲೇ ಬೇರೆ. ಇದು ನ್ಯಾಚುರಲ್ ಪೂಲ್. ಇದೆಲ್ಲಿದೆ? ಸಕಲೇಶಪುರದಿಂದ ದೂರದಲ್ಲಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾಡು. ಪ್ರಕೃತಿ ಸೌಂದರ್ಯವನ್ನು ನೋಡಿ ನ್ಯಾಚುರಲ್ ಪೂಲ್ನ ಕೂಡ ನೀವು ನೋಡ್ಬೋದು, ಆನಂದಿಸ್ಬೋದು. ಇದರಲ್ಲೂ ಕೂಡ ನೀವು ಸ್ನಾನ ಮಾಡ್ಬೋದು. ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಕೂಡ ತಮ್ಮ ಅರಮನೆಯಲ್ಲಿ ಈ ಥರ ಒಂದು ನ್ಯಾಚುರಲ್ ಪೂಲ್ ಅನ್ನೋದನ್ನು ಕಟ್ಟಿಸ್ತಾ ಇದ್ರು. ಯಾಕೆ ನ್ಯಾಚುರಲ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟಾ? ಹೌದು. ಇವತ್ತು ತುಂಬ ಜನ ಹೃದಯಾಘಾತದಿಂದ ಮರಣವನ್ನು ಹೊಂದುತ್ತಾ ಇದ್ದಾರೆ. ಯಾಕೆ? ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಿದೆ. ಹಿಂದಿನ ಕಾಲದಲ್ಲಿ ಆಹಾರಕ್ಕೆ ಕಮ್ಮಿ ಇದ್ದರೂ ಕೂಡ ಇವತ್ತಿನ ಕಾಲದಲ್ಲಿ ಭಗವಂತ ಬೇರೆ ಬೇರೆ ದೇಶದ ಅನೇಕ ಥರದ ಆಹಾರವನ್ನು ಕೂಡ ಕೊಟ್ಟಿದ್ದಾನೆ ಅಲ್ವಾ. ಕೆಲವರು ಚೈನೀಸ್ ಊಟ ಮಾಡ್ತೀರಿ, ಕೆಲವರು ಫ್ರೆಂಚ್ ಊಟ ಮಾಡ್ತೀರಿ, ಕೆಲವರು ಜರ್ಮನ್ದು ಊಟ ಮಾಡ್ತೀರಿ. ಆದರೆ ಸ್ಥಳೀಯ ಆಹಾರವನ್ನು ಮರೆತುಬಿಟ್ಟಿದ್ದೀರ ಅಲ್ವಾ. ನೀವಿರೋದು ಯಾವುದರಲ್ಲಿ? ಸ್ಥಳೀಯ. ಅದೇ ವಾಸ್ತುಶಾಸ್ತ್ರ. ವಾಸ್ತುಶಾಸ್ತ್ರ ಏನು ಹೇಳುತ್ತೆ? ಸ್ಥಳೀಯ ಆಹಾರವನ್ನು ತಿನ್ನೋದನ್ನು ಮರಿಬೇಡಿ. ಯಾಕೆ? ಸ್ಥಳೀಯದಲ್ಲಿ ಏನು ಬರುತ್ತೆ? ಸೀಸನಲ್ ವೈಸ್ ಹಣ್ಣುಗಳು ತಿನ್ನಲ್ಲ. ಎಲ್ಲ ಸೀಸನಲ್ಲೂ ಯಾವ್ದು ಬೇಕೋ ಅದೇ ತಿಂದ್ಬಿಡ್ತೀರಾ, ಅದಕ್ಕೆ ಆರೋಗ್ಯ ಕೆಟ್ಟೋಗುತ್ತೆ. ಹಣ್ಣಿನ ಸೀಸನ್ ನೋಡಿ, ಈಗ ಮ್ಯಾಂಗೋ ಸೀಸನ್ಸ್. ಈ ಟೈಮಲ್ಲಿ ನೀವು ಮ್ಯಾಂಗೋಸ್ ತಿಂದರೆ ನಿಮಗೆ ಖಂಡಿತವಾಗ್ಲೂ ಉತ್ತಮ ಆರೋಗ್ಯ ಇರುತ್ತೆ. ವಾಸ್ತುಶಾಸ್ತ್ರ ಹೇಳುವಂಥದ್ದು ವೇದದ ಅಂಗ ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗ ವಾಸ್ತುಶಾಸ್ತ್ರ ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರ ಮತ್ತು ಮುಖ ಸಾಮುದ್ರಿಕ ಶಾಸ್ತ್ರ, ಫೇಸ್ ರೀಡಿಂಗ್. ಇದೆಲ್ಲ ನಿಮಗೇನು ಹೇಳುತ್ತೆ? ಉತ್ತಮವಾದ ಆರೋಗ್ಯವಾಗಿರಬೇಕು. ವೇದ ಏನು ಹೇಳುತ್ತೆ? ಮನುಷ್ಯನ ಪ್ರಗತಿಗೋಸ್ಕರ ನಮ್ಮ ಸನಾತನ ಧರ್ಮ ನಾವು ಮರೆತು ಬಿಡ್ತಾ ಇದ್ದೀವಿ. ನಾವು ವೆಸ್ಟರ್ನೈಸರ್ ಆಗ್ತಾ ಇದ್ದೀವಿ, ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀವಿ. ಏನು ಗುರುಜಿ ನೀವು ಟೀ ಶರ್ಟ್ ಹಾಕ್ಕೊಂಡಿದ್ದೀರಾ, ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡಿದ್ದೀರಾ, ಆದರೆ ನೀವು ಸನಾತನೀಯ ಮಾತಾಡ್ತಿದ್ದೀರಾ ಅಂತ ತಿಳ್ಕೊಬೇಡಿ. ನಿಮ್ಮ ಒಳಗಡೆ ಸನಾತನತೆ ಅನ್ನೋದು ಇರಬೇಕು. ನಾನಿಲ್ಲಿ ಈ ಕಡೆ ಬಂದಿರೋದ್ರಿಂದ ನಾನು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಹೊರತು ಯಾವಾಗಲೂ ಕೂಡ ಪಂಚೆ ಉಟ್ಕೊಳ್ಳೋದು ಮತ್ತು ಮೇಲೆ ಕುರ್ತಾ ಹಾಕ್ಕೊಳ್ಳೋದು ನೀವೆಲ್ಲ ಕೂಡ ನೋಡಿದ್ದೀರಾ. ಆದರೆ ಇಲ್ಲಿ ನಾನು ನಿಮ್ಗೆ ಯಾಕೆ ತಿಳಿಸ್ತಾ ಇದ್ದೀನಿ? ನಿಮ್ಮ ಒಳ ಮನಸ್ಸಿನಲ್ಲಿ ಒಳಗಡೆ ಯಾವಾಗಲೂ ಕೂಡ ಸನಾತನ ಇರಬೇಕು. ನಮ್ಮ ಧರ್ಮೋ ರಕ್ಷತಿ ರಕ್ಷತಃ. ವಿಡಿಯೋನೆಲ್ಲ ಕೂಡ ಎಲ್ಲರೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ನಮಸ್ಕಾರ.